ರಾಜ್ಯ ಸರ್ಕಾರಕ್ಕೆ ತೂಗುಗತ್ತಿಯಾಗುತ್ತಾ ಭೋವಿ ನಿಗಮ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಹಾಕಿದ್ದು ಆಯಿತು. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಆಯಿತು. ರಾಜ್ಯ ಸರ್ಕಾರಕ್ಕೆ ತೂಗುಗತ್ತಿಯಾಗುತ್ತಾ ಭೋವಿ ನಿಗಮ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗ್ತಾ ಇದ್ದು ಆಯ್ತು. ಸಚಿವ ಸ್ಥಾನಕ್ಕೆ ಪಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು ಆಯ್ತು. ಈಗ ಭೋವಿ ನಿಗಮದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರೇ ಬ್ರೋಕರ್ ಬಳಿ ಕಮಿಷನರ್ ಕೇಳಿರುವಂತಹ ಆರೋಪ. ಸಿದ್ದರಾಮಯ್ಯ ಹಾಗೂ ರವಿಕುಮಾರ್ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹ. ಲೋಕಾಯುಕ್ತ ಸ್ವಯಂ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ನಡೆಯಲಿ ಅಂತ ಹೇಳಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ಎಸ್ ವೀಕ್ಷಕರೇ, ವಾಲ್ಮೀಕಿ ಸಮುದಾಯದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಲಾಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಈ ಒಂದು ಭೋವಿ ನಿಗಮ ತೂಗುಗತ್ತಿ ಆಗುತ್ತಾ ಎನ್ನುವಂಥದ್ದು ಪ್ರಶ್ನೆ ಈಗ ಎದ್ದಿದೆ. ಭೋವಿ ನಿಗಮದಲ್ಲಿಯೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರುವಂಥದ್ದು. ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರೇ ಬ್ರೋಕರ್ ಬಳಿ ಕಮಿಷನ್ ಕೇಳಿರುವಂತಹ ಆರೋಪ ಎಲ್ಲ ಕಡೆಗೂ ಕೇಳ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ರವಿಕುಮಾರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಲೋಕಾಯುಕ್ತ ಸ್ವಯಂ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆಯನ್ನ ನಡೆಸಲಿ ಅಂತ ಹೇಳಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಘನಘೋರ ಭ್ರಷ್ಟಾಚಾರಗಳನ್ನ ಎಲ್ಲರೂ ಕೂಡ ನೋಡಿದ್ದುಂಟು. ವಾಲ್ಮೀಕಿ ಸಮುದಾಯದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಯಾವ ರೀತಿ ಅಂತಂದ್ರೆ, ಸಚಿವ ಸ್ಥಾನಕ್ಕೆ ಕುತ್ತು ತಂದುಕೊಂಡಿದ್ರು ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ದ ಆಯ್ತು. ಈಗ ಭೋವಿ ನಿಗಮದ ಸರದಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಈಗ ಭೋವಿ ನಿಗಮ ಏನಿದೆ ಅಲ್ಲ, ಅದು ತೂಗುಗತಿಯಾಗಿ ಕಾಡ್ತಾ ಇದೆ. ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರು ಬ್ರೋಕರ್ ಬಳಿ ಕಮಿಷನ್ ಅನ್ನ ಕೇಳಿದ್ದಾರೆ ಎನ್ನುವಂತಹ ಆರೋಪ ಎಲ್ಲ ಕಡೆಗೂ ಕೇಳಿ ಬರ್ತಾ ಇರುವಂತದ್ದು. ಸಿದ್ದರಾಮಯ್ಯ ಹಾಗೂ ರವಿಕುಮಾರ್ ರಾಜೀನಾಮೆ ಬಿಜೆಪಿ ನಾಯಕರ ಆಗ್ರಹವಾಗಿದೆ. ಲೋಕಾಯುಕ್ತ ಸ್ವಯಂ ದೂರು ದಾಖಲಿಸಿಕೊಂಡಿರುವಂತದ್ದು, ಸೂಕ್ತ ತನಿಖೆ ನಡೆಯಲಿ ಎನ್ನುವಂಥದ್ದು ರಾಜ್ಯ ಬಿಜೆಪಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿರುವಂತದ್ದು. ಅಂದ್ರೆ ಬಿಜೆಪಿ ಆಲ್ರೆಡಿ ಕೇಳ್ತಾ ಇದೆ. ಬಿಜೆಪಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಅವ್ರು ಮಾತಾಡುವಂಥದ್ದು ಮಾತದು. ರವಿಕುಮಾರ್ ಅವರು ಕೂಡ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.